ಪ್ರಭು ಕ್ರಿಸ್ತರಲ್ಲಿ ನನ್ನ ಒಲುವಿನ ಸೋದರ ಸೋದರಿಯರೇ, ಇವತ್ತಿನ ಶುಭ ಸಂದೇಶ ಮತ್ತಾಯ ಅಧ್ಯಾಯ 10 ವಾಕ್ಯ 24 ತಿಳಿಸುವುದೇನೆಂದರೆ, ಯಾವ ಶಿಷ್ಯನು ತನ್ನ ಗುರುವಿನಿಗಿಂತ ಶ್ರೇಷ್ಠನಲ್ಲ. ಚಿಂತನೆ: ಯೇಸು ತನ್ನ ಶಿಷ್ಯನಾಗಿರುವುದು ಎಂದರೆ ಅವನ ಜೀವನ ಮಾರ್ಗವನ್ನು ಅನುಸರಿಸುವುದು ಎಂದು ನಮಗೆ ನೆನಪಿಸುತ್ತಾನೆ. ಅವನು ತಿರಸ್ಕಾರ, ತಪ್ಪು ತಿಳುವಳಿಕೆ, ಸಂಕಟ ಮತ್ತು ಅಂತಿಮವಾಗಿ ಶಿಲುಬೆಯನ್ನು ಅನುಭವಿಸಿದಂತೆಯೇ ಅವನ ಅನುಯಾಯಿಗಳು ಸುಲಭವಾದ ಮಾರ್ಗವನ್ನು ನಿರೀಕ್ಷಿಸಬಾರದು. ನಿಜವಾದ ಶಿಷ್ಯನು ಗುರುವಿನಿಂದ ಕಲಿಯುತ್ತಾನೆ. ಅವನ ಪ್ರೀತಿ, ನಮ್ರತೆ, ಕ್ಷಮೆ ಮತ್ತು ಪರಿಶ್ರಮವನ್ನು ಅನುಸರಿಸುತ್ತಾನೆ. ನಮ್ಮ ನಂಬಿಕೆಯಿಂದ ನಾವು ಕಷ್ಟಗಳನ್ನು ಎದುರಿಸಿದಾಗ ನಿರಸ್ತಕಗೊಳ್ಳದಂತೆ ಈ ಮಾತುಗಳು ಈ ಸುವಾರ್ತೆಯಲ್ಲಿ ನಮಗೆ ಆಹ್ವಾನಿಸುತ್ತದೆ. ಇಂದು ನಾವು ಯೇಸುವಿನ ಶಿಲುಬೆಯಲ್ಲಿ ಹಂಚಿಕೊಂಡರೆ ನಾವು ಆತನ ಸಂತೋಷ ಮತ್ತು ವಿಜಯದಲ್ಲಿಯೂ ಸಹ ಹಂಚಿಕೊಳ್ಳುತ್ತೇವೆ ಎಂದು ನಂಬಿ ಧೈರ್ಯದಿಂದ ಯೇಸುವನ್ನು ಅನುಸರಿಸಲು ಕೃಪೆಯನ್ನು ಕೇಳೋಣ. ಪ್ರಾರ್ಥನೆ. ಕರ್ತನಾದ ಯೇಸುವೆ, ಪ್ರತಿಯೊಂದು ಸಂದರ್ಭದಲ್ಲೂ ನಿನ್ನನ್ನು ನಂಬಿಗಸ್ತಿಕೆಯಿಂದ ಅನುಸರಿಸಲು ನನಗೆ ಸಹಾಯ ಮಾಡಿರಿ. ವಿಶೇಷವಾಗಿ ಕಷ್ಟದ ಸಮಯದಲ್ಲಿ ವಿನಮ್ರ, ತಾಳ್ಮೆ ಮತ್ತು ಧೈರ್ಯಶಾಲಿಯಾಗಿರಲು ನನಗೆ ಕಲಿಸಿರಿ. ನನ್ನ ಜೀವನವು ನಿನ್ನ ಪ್ರೀತಿ ಮತ್ತು ಸತ್ಯವನ್ನು ಪ್ರತಿಬಿಂಬಿಸಲಿ. ಆಮೆನ್.